ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, 1990ರ ಯುದ್ಧದ ನಂತರ ಕುವೈತ್ ಮತ್ತೆ ಭೀಕರ ಸಂಘರ್ಷವನ್ನು ಕಾಣ್ತಾ ಇದೆ. ಇರಾನ್ ಮಾಡ್ತಾ ಇರೋ ಮಿಸೈಲ್ ದಾಳಿಗಳು ಹಾಗೂ ಡ್ರೋನ್ ದಾಳಿಗಳಿಂದ ಕುವೈತ್ನ ನಾನಾ ಕಡೆಗಳಲ್ಲಿ ಸಮಸ್ಯೆಗಳುಂಟಾಗಿವೆ. ಕುವೈತ್ ಏರ್ಪೋರ್ಟ್ ನಾಶ ಆಗಿದೆ, ನಗರದ ಮಧ್ಯದಲ್ಲಿನ ಟವರ್ ಬೆಂಕಿಗಾಹುತಿಯಾಗಿದೆ. ಈಗ ನಡೀತಿರೋ ಸಂಘರ್ಷದ ಕಾರಣದಿಂದ ಕುವೈತ್ ತನ್ನ ಆಯಿಲ್ ಪ್ರೊಡಕ್ಷನ್ನನ್ನೇ ನಿಲ್ಲಿಸೋ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಹಾಗಾದರೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾದ ನಡುವಿನ ಯುದ್ಧದಲ್ಲಿ ಈ ಕೊಲ್ಲಿ ದೇಶ ಹೇಗೆಲ್ಲ ಸಮಸ್ಯೆಗೆ ತುತ್ತಾಗ್ತಾ ಇದೆ, ಇರಾನ್ ಮತ್ತು ಕುವೈತ್ ನಡುವಿನ ಸಂಬಂಧ ಹೇಗಿತ್ತು, ಈಗ ಹೇಗಾಗಿದೆ, ಯಾಕೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ಗಳ ನಡುವಿನ ಸಂಘರ್ಷದಲ್ಲಿ ಅರಬ್ ದೇಶಗಳು ಭಾರಿ ಪೆಟ್ಟು ತಿಂತಾ ಇವೆ. ಅದರಲ್ಲೂ ಸೌದಿ ಅರೇಬಿಯಾ ಒಂದನ್ನು ಬಿಟ್ಟರೆ ಮಿಕ್ಕ ಸಣ್ಣ ದೇಶಗಳು ಇರಾನಿನ ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳಿಗೆ ಹೆಚ್ಚು ಗುರಿಯಾಗ್ತಾ ಇವೆ. ಹಾಗಂತ ಸೌದಿ ಮೇಲೆ ದಾಳಿ ನಡೀತಿಲ್ಲ ಅಂತಲ್ಲ, ಸೌದಿಯ ಮೇಲೂ ದಾಳಿ ಆಗ್ತಾ ಇದೆ. ಆದರೆ ಈ ಪುಟ್ಟ ದೇಶಗಳಿಗೆ ಉಂಟಾಗ್ತಾ ಇರೋ ನಷ್ಟಕ್ಕೆ ಹೋಲಿಕೆ ಮಾಡಿದಾಗ ಸೌದಿ ಇದ್ದಿದ್ದರಲ್ಲಿ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇನ್ನು ಕುವೈತ್, ಬಹ್ರೈನ್, ಕತಾರ್, UAE ಇವೆಲ್ಲ ಇರಾನ್ಗೆ ಹತ್ತಿರದಲ್ಲಿರೋದ್ರ ಜೊತೆಗೆ ಈಸಿ ಟಾರ್ಗೆಟ್ಗಳಾಗಿ ಕೂಡ ಕಾಣಿಸ್ಕೊಳ್ತಾ ಇವೆ. ಹೀಗಾಗಿ ಇರಾನ್ನ ಡ್ರೋನ್ ಹಾಗೂ ಮಿಸೈಲ್ ದಾಳಿಗಳು ದೊಡ್ಡ ಪ್ರಮಾಣದಲ್ಲಿ ಈ ಅರಬ್ ದೇಶಗಳ ಮೇಲೆ ನಡೀತಾ ಇವೆ. ಇಲ್ಲಿ ಇರಾನ್ನ ದಾಳಿಗೊಳಗಾಗ್ತಾ ಇರೋ ದೇಶಗಳ ಪಟ್ಟಿಯಲ್ಲಿ ಕುವೈತ್ ಕೂಡ ಇದೆ. ಭಾನುವಾರ ಕೂಡ ಕುವೈತ್ ಮೇಲೆ ಇರಾನ್ನ IRGC ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ದಾಳಿಯನ್ನು ಮಾಡಿದೆ. ಆದರೆ ಕುವೈತ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಆ ದಾಳಿಗಳನ್ನು ಹಿಮ್ಮೆಟ್ಟಿಸೋದ್ರಲ್ಲಿ ಯಶಸ್ಸನ್ನು ಕಂಡಿದೆ. ಆದರೂ ಇರಾನ್ನ ಈ ದಾಳಿಯಿಂದ ಕುವೈತ್ ಏರ್ಪೋರ್ಟ್ನ ಆಯಿಲ್ ಡಿಪೋ ಬೆಂಕಿಗೆ ಆಹುತಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗಿತ್ತು. ಈಗ ಬೆಂಕಿಯನ್ನು ಆರಿಸೋದ್ರಲ್ಲಿ ಏರ್ಪೋರ್ಟ್ ಅಥಾರಿಟಿ ಯಶಸ್ವಿಯಾಗಿದೆ. ಹೀಗೆ ಕುವೈತನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇರೋ ಇರಾನ್ ಅಮೆರಿಕಾದ ಮಿತ್ರರು ಹಾಗೂ ಅವರ ಬೇಸ್ಗಳನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಅಬ್ಬರಿಸ್ತಾ ಇದೆ. ಗೆಳೆಯರೆ, ಈ ಕುವೈತ್ ಬಗ್ಗೆ ಹೇಳುವಾಗ 1990ರಲ್ಲಿ ನಡೆದ ಕೊಲ್ಲಿ ಯುದ್ಧದ ಬಗ್ಗೆ ಹೇಳದೇ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವತ್ತು ಕುವೈತ್ ಮೇಲೆ ಸದ್ದಾಮ್ ಹುಸೇನ್ ಮುರ್ಕೊಂಡು ಬಿದ್ದಿದ್ದ. 1980ರಿಂದ 88ರವರೆಗೆ ನಡೆದಿದ್ದ ಇರಾನ್ ಮತ್ತು ಇರಾಕ್ ಯುದ್ಧದ ಕಾರಣದಿಂದ ಇರಾಕ್ ಅವತ್ತಿಗೆ ತುಂಬಾನೇ ನಷ್ಟವನ್ನು ಅನುಭವಿಸಿತು. ಇರಾನನ್ನು ಮಣಿಸಿ ಬಿಡ್ತೀನಿ ಅಂತ ಹೊರಟಿದ್ದ ಸದ್ದಾಮ್ಗೆ ಅಲ್ಲಿ 8 ವರ್ಷಗಳ ಕಾಲ ದೊಡ್ಡ ಮಟ್ಟದ ಸವಾಲನ್ನು ಒಡ್ಡಿದ್ದ ಇರಾನ್ ಆ ಯುದ್ಧವನ್ನು ಮುಂದುವರಿಯೋ ಹಾಗೆ ನೋಡಿಕೊಳ್ತು. ಕಡೆಗೆ ಸದ್ದಾಮ್ಗಲ್ಲಿ ಗೆಲುವು ಸಿಗಲಿಲ್ಲ. ಆದರೆ ಹೆಚ್ಚಾದ ಸೈನ್ಯದ ಶಕ್ತಿ, ಯುದ್ಧದ ಖರ್ಚುಗಳು ಇವೆಲ್ಲವೂ ಇರಾಕನ್ನು ಆರ್ಥಿಕವಾಗಿ ಬಳಲೋ ಹಾಗೆ ಮಾಡಿದ್ವು. ಅವತ್ತು ಸಾಕಷ್ಟು ಅರಬ್ ದೇಶಗಳು ಸದ್ದಾಮ್ ಹುಸೇನ್ಗೆ ಇರಾನ್ ವಿರುದ್ಧ ಹಣಕಾಸಿನ ಸಹಾಯವನ್ನು ಮಾಡಿದ್ವು, ಹಾಗೆಯೇ ಸಾಲವನ್ನು ಕೂಡ ಕೊಟ್ಟಿದ್ವು. ಆ ಯುದ್ಧ ಮುಗಿದ ಮೇಲೆ ಸಾಲದ ರೂಪದಲ್ಲಿ ಕೊಟ್ಟಿದ್ದ ಹಣವನ್ನು ಅರಬ್ ದೇಶಗಳು ವಾಪಸ್ಸು ಕೇಳೋದಕ್ಕೆ ಶುರು ಮಾಡಿದ್ವು. ಹಾಗೆ ಹಣವನ್ನು ವಾಪಸ್ಸು ಕೇಳಿದ ದೇಶಗಳ ಪಟ್ಟಿಲಿ ಕುವೈತ್ ಕೂಡ ಇತ್ತು. ಇಲ್ಲಿ ಯಾವಾಗ ಕುವೈತ್ ಕೊಟ್ಟ ಸಾಲದ ಹಣವನ್ನು ವಾಪಸ್ಸು ಕೇಳ್ತೋ ಸದ್ದಾಮ್ ಹುಸೇನ್ಗೆ ತುಂಬಾ ಸಿಟ್ಟು ಬಂದುಬಿಡ್ತು. ಸಹಜ ನೋಡಿ, ಇರಾಕ್ ಅನ್ನೋದು ತುಂಬ ದೊಡ್ಡ ದೇಶ, ಕುವೈತ್ ಇದ್ದಿದ್ದು ಇಷ್ಟು. ಅವರು ಈ ದೊಡ್ಡ ದೇಶಕ್ಕೆ, ಬಲಿಷ್ಠ ದೇಶಕ್ಕೆ ಸಾಲ ಕೊಟ್ಟಿದ್ರು. ಹಾಗೆ ಕೊಟ್ಟ ಹಣವನ್ನು ಈಗ ವಾಪಸ್ಸು ಕೇಳ್ತಾ ಇದ್ದಾರೆ. ಆದರೆ ಆ ಹಣ ಹಿಂತಿರುಗಿಸಿ ಕೊಡೋದಕ್ಕೆ ಸದ್ದಾಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಯುದ್ಧಗಳ ಕಾರಣದಿಂದ ಸದ್ದಾಮ್ನ ದೇಶ ಆರ್ಥಿಕವಾಗಿ ತುಂಬಾನೇ ಸಮಸ್ಯೆಗಳಿಗೆ ಸಿಲುಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಸದ್ದಾಮ್ ಹುಸೇನ್ ಕುವೈತ್ ಜೊತೆ ಮಾತುಕತೆಗಳನ್ನು ನಡೆಸಿ ಮತ್ತೊಂದಷ್ಟು ಸಮಯಾವಕಾಶವನ್ನು ತಗೋಬಹುದಿತ್ತು. ಆದರೆ ಅಲ್ಲಿ ಹಾಗಾಗಲಿಲ್ಲ. ಅದು ಹಾಗೆ ಅಲ್ವೇ, ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗರು ಕೊಂಡು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಸರ್ವಜ್ಞರೇನು ಸುಮ್ಮನೆ ಹೇಳಿದ್ದಾರೆ. ಇಲ್ಲಿ ಸದ್ದಾಮ್ಗೂ ಹಾಗೆ ಆಯಿತು. ಸಣ್ಣ ದೇಶವೊಂದು ಕೊಟ್ಟ ಸಾಲನ ವಾಪಸ್ ಕೇಳ್ತು ಅಂದ ಕೂಡಲೇ ಸದ್ದಾಮ್ ಈಗೋ ಟ್ರಿಗರ್ ಆಯಿತು. ಆತನಿಗೆ ಅಲ್ಲಿ ಕಿರಿಕ್ ಮಾಡೋದಕ್ಕೆ ನಾನಾ ಕಾರಣಗಳು ಕಣ್ಣಿಗೆ ಬೀಳೋದಕ್ಕೆ ಶುರು ಆದವು. ಕುವೈತಲ್ಲಿ ಭಾರಿ ಪ್ರಮಾಣದ ತೈಲ ಇದೆ, ಹೀಗಾಗಿ ಅದು ಅವರ ದಿಮಾಕನ್ನು ಹೆಚ್ಚು ಮಾಡಿದೆ. ಕುವೈತ್ ಒಪೆಕ್ನ ನಿಯಮಗಳನ್ನು ಮೀರಿ ಹೆಚ್ಚು ತೈಲವನ್ನು ಹೊರತೆಗೆದು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದೆ. ಕುವೈತ್ ನಮ್ಮ ರುಮೈಲಾ ತೈಲಗಣಿಯಿಂದ ಕಚ್ಚಾ ತೈಲವನ್ನು ಕದೀತಾ ಇದೆ. ನಮ್ಮ ತೈಲ ಬಾವಿಗಳಿಗೆ ಪ್ಯಾರಲಲ್ ಆಗಿ ಸ್ಲ್ಯಾಂಟ್ ಆಗಿ ಬೋರ್ ಕೊರೆಯೋ ಮೂಲಕ ನಮಗೆ ಸೇರಿದ್ದ ತೈಲವನ್ನ ಕುವೈತ್ ತಾನು ಹೊರತೆಗೆದು ಲಾಭ ಮಾಡ್ಕೋತಾ ಇದೆ. ಹೀಗೆ ನಾನಾ ಕಾರಣಗಳನ್ನು ಕೊಟ್ಟು ಸದ್ದಾಮ್ ಹುಸೇನ್ 1990ರ ಆಗಸ್ಟ್ 2ನೇ ತಾರೀಕು ಕುವೈತ್ ಮೇಲೆ ಒಂದು ದಾಳಿಯನ್ನು ಮಾಡೇ ಬಿಟ್ಟ. ಈ ಯುದ್ಧದ ಸಮಯದಲ್ಲಿ ಅರಬ್ನ ಸಾಕಷ್ಟು ದೇಶಗಳು ಕುವೈತ್ ಪರವಾಗಿ ನಿಂತು, UAEಯ ಸೇನೆ ಹಾಗೂ ವಾಯುಪಡೆಗಳು ಕುವೈತ್ಗೆ ಬೆಂಬಲವಾಗಿ ನಿಂತು ಹೋರಾಡಿದ್ವು. ಹೀಗಿರೋ ಹೊತ್ತಲ್ಲೇ ಸದ್ದಾಮ್ ಹುಸೇನ್ ಕುವೈತ್ ಇರಾಕ್ನ ಭಾಗ, ಬ್ರಿಟಿಷರ ಕಾರಣದಿಂದ ಅದು ನಮ್ಮ ಕೈ ತಪ್ಪಿದೆ, ಅದು ನಮಗೇ ಸೇರಬೇಕು, ಇನ್ನು ಮುಂದೆ ಕುವೈತ್ ಅನ್ನೋದು ಇರಾಕ್ನ 19ನೇ ರಾಜ್ಯ ಅಂತ ಘೋಷಿಸಿಬಿಟ್ಟ.
ಇದು ಜಗತ್ತಿನ ನಾನಾ ದೇಶಗಳ ಸಿಟ್ಟಿಗೆ ಕಾರಣ ಆಯಿತು. ಇರಾಕ್ನ ಈ ದುರಹಂಕಾರ ಮತ್ತು ವಿಸ್ತರಣಾವಾದ ಅರಬ್ ದೇಶಗಳನ್ನು ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳ ಕೆಂಗಣ್ಣಿಗೆ ಗುರಿಯಾಯಿತು. ವಿವಾದ ವಿಶ್ವಸಂಸ್ಥೆಯ ಮೆಟ್ಲು ಹತ್ತಿತು. ಅಲ್ಲಿ ಒಂದು ಖಂಡನ ನಿರ್ಣಯ ಕೂಡ ಮಂಡನೆ ಆಯಿತು, ಅಂಗೀಕಾರ ಕೂಡ ಆಯಿತು. ಇರಾಕ್ ಮೇಲೆ ವಿಶ್ವಸಂಸ್ಥೆ ನಿರ್ಬಂಧಗಳನ್ನು ವಿಧಿಸಿತು. ಒಂದು ಕಡೆ ಯುದ್ಧ ಮುಂದುವರಿತಲೇ ಇತ್ತು. ಹೆಲಿಕಾಪ್ಟರ್ಗಳು, ಟ್ಯಾಂಕುಗಳು ಕುವೈತಿಗೆ ನುಗ್ಗಿ ದಾಂಧಲೆ ಇಡ್ತಾ ಇದ್ವು. ಕುವೈತ್ ಕೂಡ ಸಾಧ್ಯವಾದಷ್ಟರ ಮಟ್ಟಿಗೆ ಪ್ರತಿರೋಧವನ್ನು ಒಡ್ಡುತ್ತಾ ಹೋಗ್ತಾ ಇತ್ತು. ಆದರೆ ಇರಾಕ್ನ ಅಗ್ರೆಷನ್ ಮುಂದೆ ಕುವೈತ್ ಅನ್ನೋ ಆ ಪುಟ್ಟ ನೆಲಕ್ಕೆ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಬರೀ 2-3 ದಿನಗಳ ದಾಳಿಯಲ್ಲೇ ಕುವೈತ್ ಇರಾಕ್ನ ವಶ ಆಗೋಯ್ತು. ಅಲ್ಲಿನ ಸರ್ಕಾರ ದೇಶಭ್ರಷ್ಟಗೊಳ್ಳುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಗೆಳೆಯರೆ, ಕುವೈತ್ ಯುದ್ಧದ ಸಂದರ್ಭದಲ್ಲೇ ಕೇರಳದ ಮಥುನಿ ಮ್ಯಾಥ್ಯೂ ಹಾಗೂ ಇನ್ನಿತರರು ಸೇರಿ ಕುವೈತಲ್ಲಿ ಸಿಲುಕಿದ್ದ ಸುಮಾರು 1,70,000 ಮಂದಿ ಭಾರತೀಯರನ್ನ ಕಾಪಾಡಿದ ಕಥೆ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಕುವೈತ್ನಲ್ಲಿದ್ದ ಭಾರತೀಯರನ್ನ ಭೂಮಾರ್ಗದ ಮೂಲಕ ಜೋರ್ಡಾನ್ ಅನ್ನು ತಲುಪಿಸಲಾಯಿತು. ಆ ಬಳಿಕ ಅಂದರೆ ಆಗಸ್ಟ್ 18ರಿಂದ ಅಕ್ಟೋಬರ್ 20ರವರೆಗೆ ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ವಿಮಾನಗಳು ಸೇರಿ 63 ದಿನಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿ ಸಿಲುಕಿದ್ದ ಭಾರತೀಯರನ್ನ ವಾಪಸ್ ತಾಯ್ನಾಡಿಗೆ ಕರ್ಕೊಂಡು ಬಂದವು. ಇದು ಅಕ್ಷಯ್ ಕುಮಾರ್ ಅವರ ಏರ್ ಲಿಫ್ಟ್ ಸಿನಿಮಾಗೆ ಸ್ಫೂರ್ತಿ ಕೂಡ ಆಯಿತು. ಈ ಹಿಂದೆ ಆ ಏರ್ ಲಿಫ್ಟ್ ಕುರಿತಾಗಿ ಒಂದು ವಿಡಿಯೋನ ನಾನು ಕೂಡ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಹೀಗೆ ಶುರುವಾದ ಯುದ್ಧ ಅರಬ್ ನೆಲವನ್ನು ಆವರಿಸಿಬಿಟ್ಟಿತು ಅನ್ನೋ ಭಯ ಅಮೆರಿಕಾನ ಕಾಡೋದಕ್ಕೆ ಶುರುವಾಯಿತು. ಯಾಕೆಂದ್ರೆ ಈ ಹಿಂದೆ ಇಸ್ರೇಲ್ ಮತ್ತು ಅರಬ್ ಯುದ್ಧ ನಡೀತಲ್ಲ, ಯಾಮ್ ಕಿಪೂರ್ ವಾರ್. ಆ ಸಂದರ್ಭದಲ್ಲಿ ಅರಬ್ ದೇಶಗಳು ಮುನಿದು ಕೂತ ಪರಿಣಾಮ ಜಾಗತಿಕವಾಗಿ ತೈಲ ಸಮಸ್ಯೆ ಉಂಟಾಗಿತ್ತು. ಅದು ಮತ್ತೆ ಈ ಬಾರಿ ಪುನರಾವರ್ತನೆ ಆಗಬಾರದು ಅನ್ನೋ ಕಾರಣಕ್ಕೆ ಅಮೆರಿಕ ಅಲ್ಲಿ ಕಾರ್ಯಾಚರಣೆಗಿಳಿತು. ಮೊದಲಿಗೆ ಅರಬ್ ದೇಶಗಳು, ಅದರಲ್ಲೂ ಸೌದಿ ಅರೇಬಿಯಾನ ಕಾಪಾಡೋದಕ್ಕೆ ಆಪರೇಷನ್ ಡೆಸರ್ಟ್ ಶೀಲ್ಡ್ ಅನ್ನು ಪ್ರಾರಂಭ ಮಾಡಲಾಯಿತು. ಆಗಸ್ಟ್ 7ನೇ ತಾರೀಕು ಅಮೆರಿಕಾನ ಒಳಗೊಂಡ 35 ದೇಶಗಳ ಮಿತ್ರಪಡೆ ಸೌದಿ ಅರೇಬಿಯಾಗೆ ಕಾಲಿಡ್ತು. ಅಲ್ಲಿ ಸುಮಾರು 7.5 ಲಕ್ಷ ಸೈನಿಕರಿದ್ದರು. ಅದರಲ್ಲಿ ಅರ್ಧದಷ್ಟು ಅಮೆರಿಕಾದ ಸೈನಿಕರೇ ಆಗಿದ್ರು. ಮೊದಲಿಗೆ ಅಮೆರಿಕ ಪಡೆಗಳು ಇರಾಕ್ ಮೇಲೆ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಯಾವಾಗ ಇರಾಕ್ ಸೌದಿ ಅರೇಬಿಯಾ ಮೇಲೆ ಯುದ್ಧಕ್ಕೆ ಬಂತೋ ಆಗ ಮಿತ್ರ ಪಡೆಗಳು ಕದನ ರಂಗಕ್ಕಿಳಿದ್ವು. ಕಡೆಗೆ 4 ತಿಂಗಳ ನಂತರ 1991 ಜನವರಿ 17ನೇ ತಾರೀಕು ಆಪರೇಷನ್ ಡೆಸರ್ಟ್ ಸ್ಟ್ರಾಮ್ ಅನ್ನು ಆರಂಭ ಮಾಡಲಾಯಿತು. ಅದಾದ 1 ತಿಂಗಳಲ್ಲಿ ಕುವೈತನ್ನು ಇರಾಕ್ನಿಂದ ಮುಕ್ತಗೊಳಿಸಲಾಯಿತು. ಗೆಳೆಯರೆ, ಈ ಕೊಲ್ಲಿ ಯುದ್ಧದ ಬಗ್ಗೆ ಹೇಳುವಾಗ ಸಾಕಷ್ಟು ಇನ್ಸೈಟ್ಸ್ ಅನ್ನು ಕೊಡಲೇಬೇಕಾಗತ್ತೆ. ಆದರೆ ಈ ಎಪಿಸೋಡಲ್ಲಿ ಅದೆಲ್ಲವನ್ನು ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಆಪರೇಷನ್ಗಳ ಬಗ್ಗೆ ಮುಂದೆ ನಿಮಗೆ ತಿಳಿಸ್ತೀನಿ. ಇನ್ನು ಕುವೈತ್ ಮತ್ತು ಇರಾಕ್ ಯುದ್ಧದಲ್ಲಿ ಇರಾಕ್ ಸೇನೆಯ 20ರಿಂದ 50 ಸಾವಿರದಷ್ಟು ಸೈನಿಕರು ಬಲಿಯಾದರು ಅಂತ ಹೇಳಲಾಗುತ್ತೆ. ಹಾಗೆಯೇ 1.25 ಲಕ್ಷದಷ್ಟು ಸೈನಿಕರು ಸೆರೆ ಕೂಡ ಆದರು. ಅಲ್ಲಿ ಈ ದಾಳಿಯ ಸಮಯದಲ್ಲಿ ಕುವೈತ್ನ 600 ತೈಲ ಬಾವಿಗಳನ್ನು ಸುಟ್ಟು ಹಾಕಲಾಯಿತು. ಅಲ್ಲಿಂದ ಎದ್ದ ಕಪ್ಪು ಹೊಗೆ ಇಡೀ ಕುವೈತ್ನ ಆಕಾಶದ ಮೇಲೆ ಕಪ್ಪು ಛತ್ರಿಯೊಂದನ್ನು ಹಿಡಿದ ಹಾಗೆ ಕಾಣ್ತಾ ಇತ್ತು. ಹಾಗೆ ಇಲ್ಲಿ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಕೂಡ ಸುಮಾರು 400ಕ್ಕೂ ಹೆಚ್ಚು ಸೈನಿಕರನ್ನ ಈ ಯುದ್ಧದಲ್ಲಿ ಕಳ್ಕೋಬೇಕಾಗಿ ಬಂತು. ಇಲ್ಲಿ ಮಿತ್ರ ಪಡೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಏರ್ ಸ್ಟ್ರೈಕೆ ಮಾಡಿದ್ರಿಂದ ಅವರ ಸೈನಿಕರ ಸಾವಿನ ಸಂಖ್ಯೆ ಕಡಿಮೆ ಆಗಿತ್ತು. ಕಡೆಗೆ ಕುವೈತ್ ಫೆಬ್ರವರಿ 28, 1991ರಂದು ಇರಾಕ್ನಿಂದ ಮುಕ್ತಿಯನ್ನು ಪಡ್ಕೊಳ್ತು. ಹೀಗೆ 35 ವರ್ಷಗಳ ಹಿಂದೆ ನಡೆದಿದ್ದ ಈ ಘಟನೆ ಕುವೈತ್ಗೊಂದು ಕೆಟ್ಟ ಕನಸಾಗಿ ಇವತ್ತಿಗೂ ಉಳ್ಕೊಂಡು ಬಿಟ್ಟಿದೆ. ಅದಾದ ಬಳಿಕ ಈಗಲೇ ಕುವೈತ್ ಇಷ್ಟೊಂದು ದೊಡ್ಡ ಮಟ್ಟದ ದಾಳಿಗೆ ತುತ್ತಾಗ್ತಾ ಇರೋದು. ಗೆಳೆಯರೆ, ಇರಾನ್ನಲ್ಲಿ ರಾಜಾಡಳಿತ ಇರೋವರೆಗೆ ಅರಬ್ ದೇಶಗಳ ಜೊತೆಗೆ ಇರಾನ್ನ ಸಂಬಂಧಗಳು ತುಂಬ ಚೆನ್ನಾಗಿದ್ವು. ಈ ಕುವೈತ್ ಕೂಡ 1961ರಲ್ಲಿ ಸ್ವಾತಂತ್ರ್ಯವನ್ನು ಪಡಿತಲ್ಲ, ಆ ಬಳಿಕ ಇರಾನ್ ಜೊತೆಗಿನ ಸಂಬಂಧವನ್ನು ಉತ್ತಮಗೊಳಿಸ್ಕೊಳ್ತು. ಆದರೆ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ಇರಾನ್ನಲ್ಲಿ ಶಿಯಾ ಆಡಳಿತ ಶುರುವಾದ ನಂತರ ಸುನ್ನಿ ಅರಬ್ ದೇಶಗಳ ರಾಜಕೀಯದಲ್ಲಿ ಈ ಶಿಯಾ ದೇಶ ಕೈಯಾಡಿಸೋದಕ್ಕೆ ಶುರು ಮಾಡ್ತು. ಇದಾದ ಮೇಲೆ ಕುವೈತ್ ಮತ್ತು ಇರಾನ್ ನಡುವಿನ ಸಂಬಂಧಗಳು ಕೂಡ ಹಳಿಸ್ತಾ ಹೋದವು. ಆ ಹೊತ್ತಲ್ಲೇ ಇರಾಕ್ ಯುದ್ಧ ಬೇರೆ ಆಯಿತು. ಆ ಸಮಯದಲ್ಲಿ ಕುವೈತ್ ಇರಾಕ್ ಜೊತೆ ನಿಂತ್ಕೊಳ್ತು. ಅಲ್ಲಿಗೆ ಇರಾನ್ ಮತ್ತು ಕುವೈತ್ಗಳ ನಡುವೆ ವೈಮನಸ್ಯ ಮತ್ತಷ್ಟು ಹೆಚ್ಚಾಯಿತು. ಆದರೆ ಈ ಯುದ್ಧ ಎಲ್ಲ ಮುಗಿದು 1990ರಲ್ಲಿ ಕುವೈತ್ ಮೇಲೆ ಇರಾಕ್ ದಾಳಿ ಮಾಡ್ತು ನೋಡಿ. ಆಗ ಇರಾನ್ ಇರಾಕ್ನ ವಿರುದ್ಧ ಕುವೈತ್ಗೆ ಒಂದಷ್ಟು ಬೆಂಬಲ ಕೊಡೋ ಪ್ರಯತ್ನವನ್ನು ಮಾಡಿತು. ಈ ಇರಾಕ್ನ ದಾಳಿಯ ನಂತರ ಕುವೈತ್ ಹಾಗೂ ಇರಾನ್ನ ಸಂಬಂಧಗಳು ಸುಧಾರಣೆ ಆಗ್ತಾ ಹೋದವು. ಆ ನಂತರ ಅಹಮದಿನೇಜಾದ್ ಇರಾನ್ನ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಈ ಸಂಬಂಧಗಳು ಮತ್ತೆ ಹಳಸಿದ್ವು. ಮುಂದೆ 2019ರಲ್ಲಿ ಹಸನ್ ರೋಹಾನಿ ಇರಾನ್ ಅಧ್ಯಕ್ಷರಾಗಿದ್ದಾಗ ಕುವೈತ್ ಜೊತೆಗೆ ಸಂಬಂಧಗಳನ್ನು ಮತ್ತೆ ಸುಧಾರಿಸಿಕೊಳ್ಳೋ ಕೆಲಸಗಳು ನಡೆದವು. ಹೀಗೆ ಕುವೈತ್ ಮತ್ತು ಇರಾನ್ ನಡುವಿನ ಸಂಬಂಧಗಳು ಕಬಿ ಖುಷಿ ಕಬಿ ಗಮ್ ಅನ್ನೋ ಹಾಗೆ ಮುಂದುವರಿತಾ ಹೋಗ್ತಾ ಇದ್ವು.
ಇನ್ನು ಕುವೈತ್ ಇರಾನ್ ಜೊತೆ ಈ ರೀತಿಯ ಸಂಬಂಧವನ್ನು ಸುಧಾರಿಸಿಕೊಳ್ತಾ ಇರೋದ್ರ ಬಗ್ಗೆ ಅಮೆರಿಕಾಗೆ ಕೂಡ ಯಾವ ತಕರಾರು ಇರಲಿಲ್ಲ. ಯಾಕೆಂದ್ರೆ ಕುವೈತ್ಗೆ ಇರಾನ್ ಬಗ್ಗೆ ಇರೋ ಭಯ ಏನು ಅನ್ನೋದು ಅಮೆರಿಕಾಗೆ, ಸೌದಿ ಅರೇಬಿಯಾಗೆ, ಇಸ್ರೇಲ್ಗೆ ಎಲ್ಲರಿಗೂ ಗೊತ್ತಿರೋದೆ. ಕುವೈತ್ ಅನ್ನೋದೊಂದು ಚಿಕ್ಕ ದೇಶ. ಅವರು ಇರಾನ್ನಿಂದ ಯಾವಾಗ ಬೇಕಾದರೂ ಸಮಸ್ಯೆಗೀಡಾಗೋ ಸಾಧ್ಯತೆಗಳಿವೆ. ಇರಾಕ್, ಸಿರಿಯಾ, ಲೆಬನಾನ್ಗಳಲ್ಲಿ ಇರಾನ್ ಮಾಡಿದಂತೆ ಎಲ್ಲಿ ಕುವೈತಲ್ಲಿ ಕೂಡ ಅರಾಜಕತೆಯನ್ನ ಸೃಷ್ಟಿ ಮಾಡಿಬಿಡ್ತಾರೋ ಅಲ್ಲಿನ ಶಿಯಾ ಜನಾಂಗವನ್ನ ರಾಜಾಡಳಿತದ ವಿರುದ್ಧ ಎತ್ತಿಕಟ್ಟಿ ಅಶಾಂತಿಗೆ, ಗಲಭೆಗಳಿಗೆ ಇರಾನ್ ಎಲ್ಲಿ ಕಾರಣವಾಗಿ ಬಿಡುತ್ತೋ ಅನ್ನೋ ಭಯ ಕುವೈತ್ ಅನ್ನ ಕಾಡ್ತಾ ಇತ್ತು. ಹೀಗಾಗಿ ಕುವೈತ್ ಇರಾನ್ ಜೊತೆಗಿನ ಸಂಬಂಧಗಳನ್ನು ಕೆಡಿಸ್ಕೊಳ್ಳೋದಿಕ್ಕೇನು ಹೋಗಿರಲಿಲ್ಲ. ಇನ್ನು 2026ರ ಮಾರ್ಚ್ವರೆಗೂ ಕೂಡ ಕುವೈತ್ ಮತ್ತು ಇರಾನ್ ನಡುವೆ ಯಾವ ಸಮಸ್ಯೆಗಳು ಇರಲಿಲ್ಲ. ಆದರೆ ಈಗ ಅಮೆರಿಕಾಗೆ ಕುವೈತ್ ನೆಲೆಯನ್ನು ಕೊಟ್ಟಿದೆ. ಆ ನೆಲೆಗಳ ಮೂಲಕ ಇರಾನ್ ಮೇಲೆ ದಾಳಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇರಾನ್ ಈ ಕುವೈತ್ ವಿರುದ್ಧ ದಾಳಿಗಳನ್ನು ನಡೆಸ್ತಾ ಹೋಗ್ತಾ ಇದೆ. ಇದು ಈಗ ಕುವೈತ್ ಪಾಲಿಗೆ ನುಂಗಲಾರದ ತುತ್ತು ಅನ್ನಿಸ್ಕೊಳ್ತಾ ಇದೆ. ಯಾರದೋ ಯುದ್ಧಕ್ಕೆ ನಾನು ಬಲಿಯಾಗಬೇಕಾಗಿ ಬರ್ತಾ ಇದೆಯಲ್ಲ ಅನ್ನೋ ನೋವು ಪಾಪ ಈ ಕುವೈತಿಗಳನ್ನು ಕಾಡ್ತಾ ಇರಬಹುದು. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕುವೈತ್. ಇದು 17,818 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಸರಿಸುಮಾರು 50 ಲಕ್ಷ ಜನ ವಾಸ ಮಾಡ್ತಾರೆ. ಅದರಲ್ಲಿ 57.8% ಅರಬರಾದರೆ 40.3% ಜನ ದಕ್ಷಿಣ ಏಷ್ಯಾದ ದೇಶಗಳಿಂದ ಅಲ್ಲಿಗೆ ಹೋಗಿ ನೆಲೆಸಿದವರಿದ್ದಾರೆ. ಇನ್ನು 1.9% ಆಫ್ರಿಕಾ ಮತ್ತು ಇನ್ನಿತರ ದೇಶಗಳ ಜನ ಕೂಡ ಕುವೈತಲ್ಲಿ ವಾಸ ಮಾಡ್ತಾರೆ. ಕುವೈತ್ ಸಿಟಿ ಆ ದೇಶದ ರಾಜಧಾನಿ. ಇನ್ನು ಈ ಕುವೈತ್ ಸೌದಿ ಅರೇಬಿಯಾ ಮತ್ತು ಇರಾಕ್ ಜೊತೆ ಭೂಗಡಿಯನ್ನು ಹಂಚಿಕೊಂಡ್ರೆ ಇರಾನ್ ಜೊತೆ ಸಮುದ್ರ ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ಕುವೈತ್ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳು ಸಮುದ್ರವನ್ನು ಸೇರುವ ಜಾಗದಲ್ಲಿದ್ದು ಇಲ್ಲಿ 1938ರ ಹೊತ್ತಿಗೆ ತೈಲವನ್ನು ಪತ್ತೆ ಮಾಡಲಾಯಿತು. ಅವತ್ತಿಗಿದು ಬ್ರಿಟಿಷ್ ಪ್ರೊಟೆಕ್ಟರೇಟ್ ಆಗಿತ್ತು. 1961ರ ಜೂನ್ನಲ್ಲಿ ಬ್ರಿಟಿಷರಿಂದ ಕುವೈತ್ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಇದು ಜಗತ್ತಿನ 6ನೇ ಅತಿದೊಡ್ಡ ತೈಲ ನಿಕ್ಷೇಪವನ್ನು ಹೊಂದಿರುವ ದೇಶ ಅಂತ ಗುರುತಿಸ್ಕೊಳ್ಳುತ್ತೆ. ಚಿಕ್ಕ ದೇಶ, ಕಡಿಮೆ ಜನಸಂಖ್ಯೆ, ಆದಾಯ ಹೆಚ್ಚು. ಹೀಗಾಗಿ ಕುವೈತ್ ಅತಿ ಶ್ರೀಮಂತ ದೇಶಗಳಲ್ಲಿ ಒಂದು ಅಂತ ಗುರುತಿಸ್ಕೊಳ್ತಾ ಇದೆ. ಗೆಳೆಯರೆ, ನಾವು ಅಮೆರಿಕಾದ ಡಾಲರ್ ಅನ್ನ ಭಾರತದ ಕರೆನ್ಸಿ ಜೊತೆ ಹೋಲಿಕೆ ಮಾಡಿಕೊಂಡು ನೋಡ್ತೀವಿ. ಒಂದು ಅಮೆರಿಕನ್ ಡಾಲರ್ಗೆ ನಾವೀಗ 91-92 ರೂಪಾಯಿಗಳನ್ನು ಕೊಡಬೇಕಾಗಿ ಬರ್ತಾ ಇದೆ. ಆದರೆ ಈ ಕುವೈತ್ನ ದಿನಾರ್ ಇದೆ ನೋಡಿ, ಇದು ಅಮೆರಿಕಾದ ಡಾಲರ್ಗಿಂತಲೂ ಕಾಸ್ಟ್ಲಿ. ಒಂದು ಕುವೈತ್ ದಿನಾರ್ಗೆ 3.25 ಅಮೆರಿಕನ್ ಡಾಲರ್ಗಳನ್ನು ಕೊಡಬೇಕಾಗತ್ತೆ. ಅಂದರೆ ಕುವೈತ್ನ ಕರೆನ್ಸಿ ಎಷ್ಟು ಸ್ಟ್ರಾಂಗ್ ಆಗಿದೆ ಯೋಚನೆ ಮಾಡಿ. ಹೀಗಾಗಿನೇ 2026ರ ಫೆಬ್ರವರಿಯಲ್ಲಿ ಕುವೈತ್ ಕರೆನ್ಸಿಯನ್ನು ವರ್ಲ್ಡ್ ವ್ಯಾಲ್ಯೂಬಲ್ ಕರೆನ್ಸಿ ಅಂತ ಗುರುತಿಸಿದ್ದಾರೆ. ಕುವೈತ್ನಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ. ಅಲ್ಲಿ ಒಟ್ಟು ಜನಸಂಖ್ಯೆಯ 74.6% ಮುಸ್ಲಿಮರಿದ್ದಾರೆ. ಅದರಲ್ಲಿ 80-85% ಸುನ್ನಿ ಮುಸ್ಲಿಮರಿದ್ದರೆ ಇನ್ನುಳಿದ 15-20% ಶಿಯಾಗಳಿದ್ದಾರೆ ಅಂತ ಹೇಳಲಾಗುತ್ತೆ. ಆದರೆ ಈ ಸಂಖ್ಯೆ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಬಹುಶಃ ಶಿಯಾ ಮುಸ್ಲಿಮರ ಸಂಖ್ಯೆ ಇಲ್ಲಿ 30% ಇದ್ದಿರಬಹುದು ಅಂತ ಕೂಡ ಹೇಳಲಾಗುತ್ತೆ. ಇನ್ನು 18.2% ಕ್ರೈಸ್ತರು ಮತ್ತು ಇನ್ನುಳಿದ ಹಾಗೆ ಹಿಂದೂ, ಬೌದ್ಧ ಹಾಗೂ ಇನ್ನಿತರ ಮತಗಳ ಜನ ಸೇರಿ 7.2%. ಇನ್ನು ಕುವೈತಲ್ಲಿ ಇದ್ದದರಲ್ಲೇ ಒಂದು ಸಣ್ಣ ಸೇನೆ ಕೂಡ ಇದೆ. ಅಲ್ಲಿ 25,000 ಸಿಬ್ಬಂದಿ ಇದ್ದಾರೆ. 12,000 ರಿಸರ್ವ್ ಫೋರ್ಸ್ ಕೂಡ ಇದೆ. ಹಾಗೆಯೇ ಕುವೈತ್ ಬಳಿ 400 ಟ್ಯಾಂಕುಗಳು, 500 ಕಾಂಬ್ಯಾಟ್ ವೆಹಿಕಲ್ಸ್, 40ಕ್ಕೂ ಹೆಚ್ಚು ಆಧುನಿಕ ಯುದ್ಧ ವಿಮಾನಗಳು, 30ಕ್ಕೂ ಹೆಚ್ಚು ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಕೂಡ ಇವೆ. ಈ ಸುತ್ತಮುತ್ತಲಿನ ಇನ್ನಿತರ ಸಣ್ಣ ಸಣ್ಣ ಅರಬ್ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಕುವೈತ್ನ ಸೇನೆ ಇದ್ದದರಲ್ಲೇ ಬಲಿಷ್ಠವಾಗಿ ಕಾಣಿಸುತ್ತೆ. ಆದರೆ ಅವರಿಗೆ ಇರಾಕ್, ಇರಾನ್, ಸಿರಿಯಾ ಇಂಥ ದೇಶಗಳನ್ನು ಎದುರಿಸುವ ಶಕ್ತಿ ಅಂತೂ ಇಲ್ಲ. ಹೀಗೆ ಈ ಭಾಗದಲ್ಲಿ ತಾನಾಗಿ ಯಾರ ಮೇಲೂ ಜಗಳಕ್ಕೆ ಹೋಗದ ಕುವೈತ್ ಮೇಲೆ ಇರಾನ್ ಈಗ ಮುರುಕೊಂಡು ಬಿದ್ದಿದೆ. ಅದಕ್ಕೆ ಕಾರಣ ಅಲ್ಲಿರೋ ಅಮೆರಿಕಾದ ಬೇಸುಗಳು ಹಾಗೂ ಅಲ್ಲಿರೋ ಅಮೆರಿಕಾದ ಸೈನಿಕರು. ಗೆಳೆಯರೆ, ಕುವೈತಲ್ಲಿ ಅಮೆರಿಕಾದ 13,500 ಸೈನಿಕರಿದ್ದಾರೆ. ಕ್ಯಾಂಪ್ ಆರಿಫ್ಜಾನ್, ಅಲಿ ಅಲ್ ಸಲೇಮ್ ಏರ್ಬೇಸ್ ಹಾಗೂ ಕ್ಯಾಂಪ್ ಬ್ಯುಹರಿಂಗ್ ಅನ್ನ ಅಮೆರಿಕಾದ ಸೆಂಟ್ರಲ್ ಕಮಾಂಡ್ ಬಳಸ್ಕೊಳ್ತಾ ಇದೆ. ಸೊ ಇಲ್ಲಿಂದಲೂ ಕೂಡ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಕುವೈತ್ ಮೇಲೆ ರಿಟಾಲಿಯೇಷನ್ ಸ್ಟ್ರೈಕ್ ಅನ್ನು ಮಾಡ್ತಾ ಇರೋದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಒಟ್ಟಲ್ಲಿ ಇರಾನ್ ಎಲ್ಲ ಅರಬ್ ದೇಶಗಳನ್ನು ಕೆಣಕ್ತಾ ಇದೆ. ದೀಪ ಆರೋ ಮುಂಚೆ ಜೋರಾಗಿ ಉರಿಯುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಇರಾನ್ ಧಗಧಗಿಸ್ತಾ ಇದೆ. ಇದು ಗೆಳೆಯರೆ ಕುವೈತ್ ಮೇಲೆ ಇರಾನ್ನ ದಾಳಿ ಹಾಗೂ 1990ರ ನಂತರ ಕುವೈತ್ ಎದುರಿಸ್ತಾ ಇರೋ ದೊಡ್ಡ ಸಂಕಷ್ಟದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.